ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಕಡೆ ಒಂದು ರೀತಿ ವೈರಲ್ ಆಗೋದಕ್ಕೆ ಅಂತಾನೆ ಮಾತಾಡ್ತಾರೋ ಅಥವಾ ಏನಾದ್ರು ಚರ್ಚೆ ಆಗಬೇಕು ಅಂತ ಮಾತಾಡ್ತಾರೋ, ಒಂದು ಮಠದ ವ್ಯಕ್ತಿಗಳು ಮತ್ತೊಂದು ಮಠದ ಗುರುಗಳನ್ನ ಬೇರೆ ಬೇರೆಯವ್ರನ್ನ ನಿಂದಿಸುವಂತಹ ಕೆಲಸ ಆಗ್ತಾ ಇದೆ. ಯಾಕೆಂದ್ರೆ ಇತ್ತೀಚೆಗೆ ಒಂದು ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ ವಿಚಾರವನ್ನು ಮಾತಾಡಿದ್ದಾರೆ. ಅಂದ್ರೆ ಅವ್ರೇನ್ ಸಾಚಾನಾ? ಅಂದ್ರೆ ಅವರೆಲ್ಲ ಸುಖಭೋಗಗಳನ್ನ ಅನುಭವಿಸಿಯೇ ಸಂಸಾರಿ ಆಗಿದ್ದೇ ಆಮೇಲೆ ಸನ್ಯಾಸ ತಗೊಂಡಿದ್ದು, ಈ ತರ ಒಂದು ವಿಡಿಯೋ. ಅಂದ್ರೆ ಅವ್ರು ಯಾವುದಾದ್ರೂ ಮಠಕ್ಕೆ ಸಂಬಂಧ ಪಡಲಿ, ಅದೆಲ್ಲ ಪ್ರಶ್ನೆ ಗುರುಗಳೇ. ಬಟ್ ಇನ್ನೊಬ್ಬರ ಮಠದ ಗುರುಗಳನ್ನ, ಇಷ್ಟು ಜನರ ನಂಬಿಕೆ ಆಗಿರೋದನ್ನ ಹೀಯಾಳಿಸಿ ಮಾತಾಡೋದು ಎಷ್ಟರ ಮಟ್ಟಕ್ಕೆ ಸರಿ ಅಂತ ನಿಮ್ಮ ಅಭಿಪ್ರಾಯ ಏನು ಅಂತ? ಈಗ ಯಾವುದೇ ಮತವಾಗಿರಲಿ ಅಥವಾ ಯಾವುದೇ ಮಠವಾಗಿರಲಿ, ನಾನಿಲ್ಲಿ ಮತವನ್ನೂ ಸಹ ಸೇರಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಮತದ ಮತ್ತು ಯಾವುದೇ ಮಠದ ಪೀಠಾಧಿಪತಿಗಳು ಅಂತ ಯಾರಿರ್ತಾರೆ ಅವರ ಬಗ್ಗೆ ಯಾರೇ ಆಗಲಿ ಹಗುರವಾಗಿ ಮಾತನಾಡಬಾರ್ದು. ತುಂಬ ಹಗುರವಾಗಿ. ಇತ್ತೀಚೆಗೆ ಏನಾಗ್ತಿದೆ ಅಂತ ಹೇಳಿದ್ರೆ, ದ್ವೈತಿಗಳನ್ನು ಕಂಡ್ರೆ ಅದ್ವೈತಿಗಳು ಮಾತಾಡೋದು, ಅದ್ವೈತಿಗಳನ್ನು ಕಂಡ್ರೆ ವಿಶಿಷ್ಟಾದ್ವೈತಿಗಳನ್ನು ಮಾತಾಡುವಂಥದ್ದು. ಇದು ಮತಗಳು. ದ್ವೈತಾದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟ, ಇವೆಲ್ಲ ಮತಗಳು. ಯಾರೇ ಆಗಿರಲಿ, ಕೊನೆಗೆ ನಿಮಗೆ ಅಲ್ಟಿಮೇಟ್ ಆಗಿ ಏನಂತ ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಅವರು, ಹೇಗೆ ಬದುಕಬೇಕು, ನಿಮ್ಮ ಬದುಕನ್ನು ಹೇಗೆ ರೂಪಣೆ ಮಾಡ್ಕೊಳ್ಬೇಕು, ಯಾವ ರೀತಿಯಾಗಿ ನಿಮ್ಮ ಜೀವನವನ್ನು ಸರಿ ಮಾಡಿಕೊಂಡು ಭಗವಂತನ ಕಡೆಗೆ ಹೋಗಬೇಕು ಅಂತ ಆಚಾರ್ಯರು ಎಲ್ಲರೂ ಹೇಳಿರೋದು ಅದನ್ನೇ. ಆ ವ್ಯಕ್ತಿಯ ವಿಡಿಯೋನ ಗಮನಿಸಿದಂತಹ ಸಂದರ್ಭದಲ್ಲಿ ಹಿಂದ್ಗಡೆ ಇಬ್ಬರದ್ದು ಫೋಟೋ ಇದೆ, ಒಂದು ಪ್ರತಿಷ್ಠಿತ ಮಠದ ಫೋಟೋ ಇದೆ. ನಾವು ಪ್ರಶ್ನೆಗಳು ಕೇಳ್ಬೋದಲ್ಲ ಈಗ ಅನ್ಯ ಮತದವರು, ನಿಮ್ಮ ಮಠದಲ್ಲಿರುವಂತಹ ಸ್ವಾಮಿಗಳೇನು ಸಾಚಾನ? ಆ ಮಠದ ಸಂಸ್ಥಾಪಕರಾಗಿರ್ತಕ್ಕಂತಹ ಶಂಕರರು ಸಾಚಾನ? ಅವರು ದೈಹಿಕ ಸುಖಭೋಗಗಳನ್ನು ಅನುಭವಿಸ್ಲಿಲ್ವಾ? ಪರಕಾಯ ಪ್ರವೇಶವನ್ನು ಮಾಡಿ ಅನುಭವಿಸಿದ್ರೋ ಇಲ್ವೋ? ಅದನ್ನು ತಗೊಂಡು ಬಂದು ಆ ಅನುಭವಗಳನ್ನೆಲ್ಲ ಉಭಯ ಭಾರತೀ ದೇವಿಗೆ ಹೇಳಿದ ನಂತರವೇ ತಾನೇ ಮಂಡಲ ಮಿಶ್ರನನ್ನ ಸುರೇಶ್ವರಾಚಾರ್ಯ ಅಂತ ಹೇಳಿ ಶಿಷ್ಯನಾಗಿ ಸ್ವೀಕಾರ ಮಾಡಿ, ಅದೇ ಸಂಸಾರದ ಎಲ್ಲ ಸುಖಭೋಗಗಳನ್ನು ಅನುಭವಿಸಿ ಉಭಯ ಭಾರತೀ ದೇವಿಗೆ ಗಂಡನಾಗಿದ್ದಂತಹವನು ಪುನಃ ಸನ್ಯಾಸಿಯಾಗಿ ಸುರೇಶ್ವರಾಚಾರ್ಯ ಅನ್ನುವಂತಹ ಹೆಸರಿನಿಂದ ಒಂದು ಪೀಠಕ್ಕೆ ಅಧಿಷ್ಠಾನ ಮಾಡಿಕೊಂಡಿದ್ದ್ಯಾರು? ಹಾಗಾದರೆ ಈ ಮಠದಲ್ಲಿರ್ತಕ್ಕಂತಹ ಒಂದು ಪೀಠಾಧಿಪತಿಗಳು ಸಾಚ ಇದ್ದಾರಾ ಅಂತ ಅನ್ಯಮತೀಯರು ಕೇಳಿದ್ರೆ ಏನು ಪ್ರಶ್ನೆ ಇದೆ? ಏನು ಉತ್ತರ ಇದೆ ನಿಮ್ಮ ಹತ್ರ? ಉತ್ತರ ಕೊಡೋದಕ್ಕೆ ಸಾಧ್ಯನಾ? ಈಗ ಎಲ್ಲರಿಗೂ ಗೊತ್ತಿದೆ, ಶಂಕರರು ಉಭಯ ಭಾರತೀ ದೇವಿ ಕೇಳಿದಂತಹ ಪ್ರಶ್ನೆಗೆ ಪರಕಾಯ ಪ್ರವೇಶದ ಮುಖಾಂತರವಾಗಿ ಸಂಸಾರದ ಸುಖಭೋಗಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಸ್ತ್ರೀ ಸಹವಾಸ ಮಾಡೋದು ಗೊತ್ತಿಲ್ವಾ? ಹಾಗಾದ್ರೆ ಶಂಕರರು ಮಾಡಿದ್ದು ಸರಿಯಾ ತಪ್ಪಾ? ಅದ್ರ ಬಗ್ಗೆ ಪ್ರಶ್ನೆ ಕೇಳೋಕೆ ಏನಾದರೂ ನಿಮಗೆ ಯೋಗ್ಯತೆ ಇದೆಯಾ? ಇದೇ ಬ್ರಹ್ಮಚಾರಿ ಪೀಠ ಅಂತ ಹೇಳ್ಕೊಳ್ಳುವಂತಹ ಪೀಠಕ್ಕೆ ಮೊದಲನೇ ಪೀಠಾಧಿಪತಿಗಳೇ ಬಂದು ಸಂಸಾರಸ್ಥರು. ಹಾಗಿದ್ರೆ ಸಂಸಾರಿಗಳು ಅಂತ ಹೇಳಿದ್ರೆ ಪಾವಿತ್ರತೆ ಕಳ್ಕೊಂಡ್ಬಿಟ್ಟಿರ್ತಾರೆ ಅನ್ನೋದನ್ನ ಹೇಳಕ್ ಹೊರಟಿದ್ದಾರೆ. ಯಾವುದು ಪಾವಿತ್ರತೆ? ಮಾತ್ರ ಅದರಲ್ಲಿ ಪಾವಿತ್ರತೆ ಇಲ್ಲ ಅಂತ ಹೇಳಕ್. ಯಾವುದು ಪಾವಿತ್ರತೆ ಅಂದ್ರೆ ಏನು? ಅಲ್ಲ, ಅವರ ಪ್ರಕಾರ ಸಂಸಾರ ಸುಖವನ್ನು ಅನುಭವಿಸಿರುವಂತವ್ರಿಗೆ ಪಾವಿತ್ರತೆ ಇಲ್ಲ ಅಂತ ಹೇಳಕ್ ಹೊರಟಿದಾರ. ಹಾಗಾದ್ರೆ ನಿಮ್ಮ ಮಠದ ಸುರೇಶ್ವರಾಚಾರ್ಯರು ಸಂಸಾರಿಗಳು ಹೌದೋ ಅಲ್ವೋ? ಹಾಗಾದ್ರೆ ನಿಮ್ಮ ಪೀಠ ಶುರುವಾದಂತಹ ಮೊದಲನೇ ಪೀಠಾಧಿಪತಿಯೇ ಶುದ್ಧ ಅಲ್ಲ ಅಂತಂದ್ಮೇಲೆ ಇವಾಗಿರುವಂಥವ್ರೆಲ್ಲರೂ ಎಷ್ಟು ಶುದ್ಧ ಅನ್ನೋ ಭಾವ ಬರುತ್ತೋ ಬರಲ್ವೋ? ಪ್ರಶ್ನೆ ಉತ್ಪತ್ತಿ ಆಗುತ್ತೋ ಇಲ್ವೋ? ಇದನ್ನ ಕೇಳಿದಾಗ ನನ್ನ ಮೈ ಮೇಲೆ ಜನ ಎಷ್ಟರ ಯಾವ ತರ ಬೀಳ್ತಾರೆ ಅನ್ನುವಂಥ ಅರಿವು ಸಹ ನನಗಿದೆ. ಮತ್ತು ರಾಯರ ಮಠದಲ್ಲಿ ರಾಯರೇನ್ ಮೊದಲಲ್ಲ, ಅವ್ರ ಮುಂಚೆ ಅವರೆಲ್ಲರೂ ಇದ್ದಾರೆ. ಹೌದು ಅಂತ ರಾಯರು ಇವಾಗ ಏನಾಗಿದೆ ಅಂದ್ರೆ, ಹಣ್ಣಿರೋ ಮರಕ್ಕೆ ಅಲ್ವೇನಪ್ಪ ಕಲ್ಲು ಹೊಡೆಯೋದು? ಏನು ಇಲ್ದಿರೋ ಮರಕ್ಕೆ ಯಾರು ಕಲ್ಲು ಹೊಡಿತಾರೆ? ಕಲಿಯುಗದ ಕಾಮಧೇನು ಅಂತ ಹೆಸರು ಪಡ್ಕೊಂಡಿರುವಂತಹ ರಾಯರ ಹೆಸರನ್ನ ಹೇಳೋಕ್ಕೂ ಯೋಗ್ಯತೆ ಇರಬೇಕು. ಯೋಗ್ಯತೆ ಇರಬೇಕು. ರಾಘವೇಂದ್ರ ತೀರ್ಥರು ಅಂತ ಹೇಳೋದಕ್ಕೆ ನಾವು ಯಾರು ಅವರ ಹೆಸರಿಡಿದು ಒಬ್ರು ಕರೆಯಲ್ಲ. ಎಲ್ಲರೂ ರಾಯರೇ ರಾಯರೇ ಅಂತ ಅಷ್ಟು ಭಕ್ತಿಯಿಂದ ಅಷ್ಟು ಪೂಜ್ಯ ಭಾವದಿಂದ ಕಾಣಿಸುವಂತಹ ರಾಯರನ್ನ ಇಷ್ಟು ತುಚ್ಛವಾಗಿ ಸಂಸಾರ ಅಲ್ಲ, ಅವರು ಸನ್ಯಾಸನ ಆಯ್ಕೆ ಮಾಡ್ಕೊಳಕ್ ಹೋಗಿದ್ರ? ರಾಯರ ಬಗ್ಗೆ ಏನು ಗೊತ್ತಿದೆ ಅವನಿಗೆ? ಅವರ ಆಯ್ಕೆನೇ ಅಲ್ಲ, ಅದು ಆಯ್ಕೆನೇ ಅಲ್ಲ. ಅವರ ಹಿಂದೆ ಇದ್ದಂತಹ ಭಟ್ಟರ ಆಯ್ಕೆ ಅಲ್ಲವೇ ಅಲ್ಲ. ಅವರ ಆಯ್ಕೆ ಇದ್ದದ್ದು ಸಂಸಾರವೇ. ಹಾಗಾಗಿ ಅವ್ರು ಸಂಸಾರಿಗಳಾದದ್ದು. ಅವರನ್ನು ಆಯ್ಕೆ ಮಾಡ್ಕೊಂಡದ್ದು ಯಾರು? ನಾವು ಹೇಳಲ್ವಾ ಅನ್ಯಮತದಲ್ಲಿ ಗಾಡ್ ಚೂಸ್ ಇನ್ ಚೈಲ್ಡ್ ಅಂತ? ಅವಾಗೆಲ್ಲ ನಾವು ಕ್ಯಾಂಡಲ್ ಹಿಡ್ಕೊಂಡು ಅಬ್ಬಾ ಗಾಡ್ ಚೂಸ್ ಇನ್ ಚೈಲ್ಡ್ ಅಂತ ಹೇಳ್ಕೋತೀವಿ. ಅದೇ ರೀತಿ ನಿಮಗ್ ಬಂತು ಅಂತ ಹೇಳಿದ್ರೆ ನಿಮಗೆ ಅರ್ಥವಾಗಲ್ಲ. ಇದೇ ಕಾರಣನೇ ಮಠಗಳ ನಡುವೆ ಮತಗಳ ನಡುವೆ ಬೆಂಕಿ ಹತ್ಕೊಳ್ಳೋ ಕಾರಣನೇ ಇಂಥ ಕ್ರಿಮಿಗಳು. ಮೊದಲು ಇಂಥ ಕ್ರಿಮಿಗಳನ್ನು ನಿವಾರಣೆ ಮಾಡಬೇಕು. ಯಾವನಿಗೂ ಯೋಗ್ಯತೆ ಇಲ್ಲ ಒಂದು ಮಠದ ಪೀಠಾಧಿಪತಿಯ ಬಗ್ಗೆ ಇನ್ನೊಂದು ಮತಕ್ಕೆ ಸಂಬಂಧಪಟ್ಟಂಥವ್ರು ಮಾತಾಡೋಕ್ಕೆ ಅರ್ಹತೆನೂ ಇಲ್ಲ, ಯೋಗ್ಯತೆನೂ ಇಲ್ಲ. ಎಲ್ಲ ಕೆದಕ್ತಾ ಬಂತು ಅಂತ ಹೇಳಿದ್ರೆ ಎಲ್ಲ ಮೂಲವೂ ಮಣ್ಣೆ.
ಹ್ಮ್. ಯಾರ ಮೂಲ? ಹುಡುಕ್ರಿ, ಪ್ರತಿಯೊಬ್ಬರ ಮೂಲವೂ ಮಣ್ಣೆ. ಹೀಗಿರುವಂತಹ ಸಂದರ್ಭದಲ್ಲಿ ಎಷ್ಟು ತುಚ್ಛವಾಗಿ ಮಾತಾಡೋದಕ್ಕೆ ಸಾಧ್ಯ? ಅಂದ್ರೆ ಅವನ ಯೋಗ್ಯತೆ ತೋರಿಸ್ಕೊಟ್ಟಿದೆ ಅಷ್ಟೇ. ಅವನ ಯೋಗ್ಯತೆ ಅಲ್ಲಿ ನಿಂತ್ಕೊಂಡಿದೆ. ಈಗ ಅವರು ಬಂದು ಪ್ರಶ್ನೆ ಮಾಡ್ತಾರಪ್ಪ, ಇವಾಗ ಯಾರ ಮಠದ ಬಗ್ಗೆ ಪ್ರಶ್ನೆಯನ್ನ ಎತ್ತಿದ್ದಾರಲ್ಲ, ಆ ಮಠದವ್ರು ಪ್ರಶ್ನೆ ಕೇಳಿದ್ರೆ, ನಾನೇ ಕೇಳಿದ ಪ್ರಶ್ನೆನ ಅವ್ರು ಕೇಳಿದ್ರೆ ಇವ್ರಿಗೆ ಉತ್ತರ ಇದೆಯಾ? ಕೊಡ್ತಾರ ಉತ್ತರವನ್ನ? ಅಲ್ಲಿ ಬಾಲಿಶವಾಗಿ ಅದು ಹಾಗಲ್ಲ, ಶಂಕರಾಚಾರ್ಯರು ಮಾಡಿದಂತಹದ್ದು ಒಂದು ಸ್ಪರ್ಧೆಯಲ್ಲಿದ್ದಾರಲ್ಲ ಹಾಗಾಗಿ ಮಾಡದ್ದು, ಅವ್ರ ಜೀವನದಕ್ಕೋಸ್ಕರ ಮಾಡದ್ದು. ಏನು ವೆಂಕಟನಾಥರು ಏನು ತಾನೇ ಹೋಗ್ಬಿಟ್ಟಿದ್ರ, ನನ್ನನ್ನು ಸನ್ಯಾಸತ್ವ ಕೊಡಿ, ನನ್ನನ್ನು ಸನ್ಯಾಸಿ ಮಾಡಿ ಅಂತ. ಅಷ್ಟು ಕಡು ಬಡತನದಲ್ಲಿದ್ರು, ಅಷ್ಟು ಕಡು ಬಡತನದಲ್ಲಿದ್ದು, ತಿನ್ನೋಕೆ ಊಟ ಇಲ್ಲದ ಸಂದರ್ಭದಲ್ಲೂ ಮಠದಲ್ಲೇ ಆಶ್ರಯದಲ್ಲೇ ಇದ್ರು. ಹೋಗಿ ಒಂದು ದಿವಸ ನನಗೆ ಹೀಗಾಗಿದೆ ಕಷ್ಟ ಅಂತ ಹೇಳ್ಕೊಳ್ದೇ ಇರುವಂತಹ ಮಹಾನ್ ಭಾವ. ಎಲ್ಲಾ ತನ್ನ ಹತ್ರ ಬಂದು ಬಿದ್ರೂ ಸಹ ತನ್ನದೇನೂ ಅಲ್ಲ. ಅವ್ರ ಹೆಂಡತಿನ ಅವ್ರೇನ್ ಪಿಶಾಚಿ ಮಾಡ್ಲಿಲ್ಲ. ಪಿಶಾಚಿ ಅಲ್ಲ, ಪ್ರೇತಾತ್ಮ. ಪಿಶಾಚಿ ಅಂದ್ರೆ ಬೇರೆ. ಪಿಶ ಅಂತ ಹೇಳಿದ್ರೆ ಮಾಂಸಗಳನ್ನ ತಿನ್ನುವಂಥವ್ರು ಪಿಶಾಚಿ. ಪ್ರೇತಾತ್ಮವನ್ನ ಮಾಡು. ಯಾರು ಪ್ರತಿಯೊಬ್ಬರು ಪ್ರೇತವೇ. ಇವಾಗ ನಾಳೆ ಆ ವ್ಯಕ್ತಿ ಸತ್ತ ನಂತರ ಅವನ ಆತ್ಮ ಹೊರಗೆ ಬಂದ್ರು ಅವನು ಪ್ರೇತವೇ. ಯಾವುದಕ್ಕೆ ಜೀವ ಹೋಗಿ ಮತ್ತೆ ಬರ್ತದೋ ಅದು ಪ್ರೇತ. ಅದರ ಅರ್ಥಗಳು ಗೊತ್ತಿರೋದಿಲ್ಲ. ಸುಮ್ಮನೆ ಸೋಷಿಯಲ್ ಮೀಡಿಯಾನಲ್ಲಿ ಮಾತಾಡಬೇಕು. ಇವಾಗ ಯಾರ್ದಾದ್ರೂ ಒಂದು ಒಳ್ಳೆ ಚರ್ಚೆ ಆಗೋ ವಿಚಾರಗಳನ್ನ ಹೇಳ್ಬಿಟ್ರೆ, ಒಬ್ಬರ ಬಗ್ಗೆ ಹೊಗಳಿ ಮಾತಾಡಬೇಕು, ಒಬ್ಬರ ಬಗ್ಗೆ ತೆಗಳಿ ಮಾತಾಡಬೇಕು. ಇಷ್ಟು ಧೈರ್ಯ ಇರ್ತಕ್ಕಂಥವ್ರು ಇದೇ ಅನ್ಯಮತದ ಮತ್ತೊಬ್ಬ ಪ್ರವರ್ತಕನು ತುಂಬಾ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಂಡು ದೇವರೇ ಹೇಳ್ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಮಾತಾಡೋದಕ್ಕೆ ಧೈರ್ಯ ಇದೆಯಾ? ಇದೇ ಒಂದು ಕುಂತಿ ಮತ್ತು ಮಾದ್ರಿಯರು ಪಾಂಡುವಿನ ಸಂಪರ್ಕವಿಲ್ಲದೆ ಮಗುವನ್ನ ಹೆತ್ತಾಗ, ಆಹ್ಯ ಗಂಡಿನ ಸಂಪರ್ಕ ಇಲ್ಲದೆ ಮಗುನ ಹೆರೋಕ್ ಸಾಧ್ಯನಾ ಅಂತ ಬಾಯ್ ಬಡ್ಕೊಂಡು ನಕ್ಕಿದ ಜನಗಳು, ಅದೇ ಯಾವುದೋ ದೂರದ ಜೆರುಸಲಂನಲ್ಲಿ ಇರ್ತಕ್ಕಂತಹ ಇನ್ನೊಂದು ಅನ್ಯಮತದವರು ದೇವರ ವರಪ್ರಸಾದದಿಂದ ಹುಟ್ಟುಬಿಟ್ಟ ಗಂಡನ ಸಂಪರ್ಕವಿಲ್ಲದೆ ಎಂದಾಗ, ಬಾ ಮಹಾನ್ ಭಾವ, ದೈವದೂತ. ನಮ್ಮಲ್ಲಿ ಏನು ಅಂದ್ರೆ ಹಿತ್ತಲ ಗಿಡ ಮದ್ದಲ್ಲ, ಹಿತ್ತಲಲ್ಲಿರುವಂತಹ ಗಿಡ ಮದ್ದಲ್ಲ, ಹೊರಗಡೆ ಇನ್ಯಾರೋ ಬರಬೇಕು. ಇವಾಗ ಇಲ್ಲೇ ಅಕ್ಕಿ ಬೆಳಿತಾನೆ ಒಬ್ಬ ರೈತ, ಬೆಳೆದದ್ದಕ್ಕೆ ಯಾವುದೋ ಒಂದು ಚೀಲದಲ್ಲಿ ತುಂಬಿಸಿರ್ತಾನೆ, 100 ರೂಪಾಯಿ ಅಂತ ಹೇಳ್ತಾನೆ. ಬರ್ತಾನೆ ಯಾವುದೋ ಒಂದು MNC ಕಂಪನಿ, ಅವನು ತುಂಬ್ಕೊಂಡು ಹೋಗ್ತಾನೆ, ಅವನ ಬ್ರ್ಯಾಂಡ್ ಹಾಕ್ತಾನೆ. 250 ರೂಪಾಯಿ ಕಿಲೋ. ಒಂದು ಮೂಟೆಗೆ 200 ರೂಪಾಯಿ, ಅವನು ಕಿಲೋಗೆ 250 ರೂಪಾಯಿ. ಇದು ಮಾರ್ಕೆಟಿಂಗು. ಯಾರೇ ಆಗಲಿ, ರಾಯರ ಬಗ್ಗೆ ಆಗಲಿ ಅಥವಾ ಇನ್ಯಾವುದೇ ಪೀಠಾಧಿಪತಿಗಳ ಬಗ್ಗೆ ಆಗಲಿ, ಯಾವುದೇ ಮಠಕ್ಕೆ ಸಂಬಂಧಪಟ್ಟಂತಹ, ಯಾವುದೇ ಮತಕ್ಕೆ ಸಂಬಂಧಪಟ್ಟಂತಹ ಪೀಠಾಧಿಪತಿಗಳ ಬಗ್ಗೆ ಯೋಚನೆ ಮಾಡಬೇಕು. ಮಾತಾಡಬೇಕಾದ್ರೆ ಸುಮ್ಮನೆ ಅವ್ರು ಹೋಗಿ ಆ ಪೀಠದಲ್ಲಿ ಯಾರೂ ಕೂತ್ಕೊಂಡಿರೋದಿಲ್ಲ. ಮತ್ತು ನಂದೊಂದು ಪ್ರಶ್ನೆ ಗುರುಗಳೇ, ಈ ಬ್ರಾಹ್ಮಣರ ಮಠಗಳಲ್ಲಿ ಈ ಪುರಾವೆ ಸಾಕ್ಷಿ ಅಂತ ಕೊಡೋದಕ್ಕೆ ಅದರದ್ದೇನಾದ್ರೂ ಕೊರತೆ ಇದೆಯಾ ಅಂತ? ಯಾಕೆಂತ ಹೇಳಿದ್ರೆ ನಾವು ಆ ಗ್ರಂಥದಲ್ಲಿ ಓದಿದ್ವಿ, ನಮ್ಗೆ ಅವ್ರು ಹೇಳ್ಕೊಟ್ಟಿದ್ರು, ಇವ್ರು ಹೇಳ್ಕೊಟ್ಟಿದ್ರು, ಸಾಕ್ಷಿ ಯಾರು ಕೊಡ್ತಾರೆ? ಯಾವ ವಿಚಾರಕ್ಕೆ? ಯಾವುದೇ ವಿಚಾರಗಳು ಬಹಳಷ್ಟು ಚರ್ಚೆ ಏನಾಗ್ತಾ ಇದೆ. ಈ ಹಿಂದೆಯೇ ಉಡುಪಿ ರಾಜಾಂಗಣದಲ್ಲಿ ಒಂದು ವಿಚಾರ ಚರ್ಚೆ ಆಗುತ್ತೆ, ಶಂಕರರನ್ನ ಬೇರೆದಕ್ಕೆ ಹೋಲಿಸ್ತಾರೆ, ಹಾಗಾಗಿ ಇವರ ರಿಯಾಕ್ಷನ್ಸ್ ಬರುತ್ತೆ, ಅದಕ್ಕೆ ಇದು ಪ್ರತ್ಯುತ್ತರವಾಗಿ ಕೊಡ್ತಾ ಇದ್ದಾರೆ. ಅಂದ್ರೆ ಈ ಮಠಗಳ ಮಧ್ಯದಲ್ಲಿಯೇ ಸಾಕ್ಷ್ಯಗಳ ಕೊರತೆ ಏನಾದ್ರೂ ಇದೆಯಾ, ಅಥವಾ ನಿಜವಾಗಿ ಓದಿದ್ದವರು ಸಾಕ್ಷ್ಯಗಳ ಕೊರತೆ ಖಂಡಿತವಾಗಿಯೂ ಇಲ್ಲ. ಇಲ್ಲಿ ಮನಸ್ಸು ಕೊಳೆತು ಹೋಗಿದೆ, ಅದು ಸಮಸ್ಯೆ ಆಗ್ತಿರೋದು. ಯಾವುದೇ ಸಾಕ್ಷ್ಯ, ಯಾವುದಕ್ಕೆ ಸಾಕ್ಷ್ಯ ಬೇಕು? ಯಾವ ಸಾಕ್ಷ್ಯವನ್ನ ನೀವು ಹುಡುಕ್ತಾ ಇದ್ದೀರಿ? ನಾನು ಹುಟ್ಟಿರೋದು ಸತ್ಯ ಹೌದೋ ಬೇಕು ಇಲ್ವೋ? ಸಾಕ್ಷ್ಯ ಬೇಕಾದಕ್ಕೆ ಇದೆಯಾ ಸಾಕ್ಷ್ಯ? ಈಗ ನನ್ನ ತಂದೆಗೆ ನಾನು ಹುಟ್ಟಿದ್ದೀನಿ, ನಂಬಿಕೆಯೋ ಸತ್ಯವೋ? ಎರಡು. ಎಷ್ಟೋ ಜನರ ಜೀವನದಲ್ಲಿ ಸತ್ಯ. ನೀವು ಯಾವುದನ್ನು ಹುಡುಕ್ತಿದ್ದೀರಿ ಅನ್ನೋದೇ ಗೊತ್ತಿಲ್ಲ ನಮ್ಮ ಜನಕ್ಕೆ. ಅದಕ್ಕೆ ಹೇಳೋದು, ಋಷಿ ಮೂಲ, ನದಿ ಮೂಲ, ಸ್ತ್ರೀ ಮೂಲವನ್ನ ಕೆದಕಕ್ಕೆ ಹೋಗಬಾರ್ದಂತೆ. ಯಾಕೆಂದ್ರೆ ಯಾವುದೂ ಸಹ ಅಗಾಧ ಪ್ರಮಾಣದಲ್ಲಿ ಹರಿಯುವಂತಹ ಕಾವೇರಿ ನದಿ ಇಷ್ಟು ಸಣ್ಣ ತೂತಿನಿಂದನೇ ಉದ್ಭವ ಆಗುವಂಥದ್ದು. ಗಂಗಾ ನದಿ ಅಷ್ಟು ಉದ್ದ ಹರಿತಾಳ, ಎಲ್ಲಿ ಉತ್ಪತ್ತಿ ಆಗುವಂಥದ್ದು? ಇಷ್ಟು ಅಗಲದ ಜಾಗದಲ್ಲಿ. ಇಷ್ಟಗಲದ ಜಾಗದಲ್ಲಿ ಉತ್ಪತ್ತಿ ಆದಂಥವಳು ಅಷ್ಟು ದೀರ್ಘಕಾಲದಲ್ಲಿ ಬೆಳಿತಾಳೆ ಅಂತಂದ್ರೆ, ಋಷಿ, ಯಾವುದೇ ಋಷಿಗಳನ್ನು ತೆಗೆದುಕೊಳ್ಳಿ, ವ್ಯಾಸರನ್ನು ತಗೊಳ್ಳಿ, ತಂದೆ ಪರಾಶರರು, ತಾಯಿ ಸತ್ಯವತಿ, ಅವರ ಮೂಲ ಹೇಗೆ? ಒಂದಲ್ಲ, ಬೇಕಾದಷ್ಟಿದೆ. ಅದಕ್ಕೆ ಯಾವುದು ಮೂಲಗಳನ್ನು ಕೆದಕಬಾರದು, ತತ್ವಗಳನ್ನು ಮಾತ್ರ ಅರ್ಥ ಮಾಡ್ಕೋಬೇಕು. ಈಗ ಎಷ್ಟೋ ಜನಕ್ಕೆ ಗೊಂದಲ ಏನು ಅಂತಂದ್ರೆ,
ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನು ಬರೆದರು ಅಲ್ವಾ? ವಾಲ್ಮೀಕಿ ಮಹರ್ಷಿಗಳನ್ನ ನಾವು ಮಹರ್ಷಿ ಅಂತ ಯಾಕೆ ಕರಿತೀವಿ? ರಾಮಾಯಣವನ್ನು ಪಿನ್ ಟು ಪಿನ್ ಎಲ್ಲೂ ಬಿಡದ ಹಾಗೆ ಶೇಖರಿಸಿ ನಮ್ಮ ಇವತ್ತಿನ ತಲೆಮಾರಿಗೂ ತಲುಪಿಸ್ತಾ ಇರತಕ್ಕಂಥದ್ದು ಏನಂದರೆ ನಮ್ಮ ವಾಲ್ಮೀಕಿಗಳು. ಅವ್ರು ಇಲ್ಲದೆ ಹೋಗಿದ್ದರೆ ರಾಮನ ಇತಿಹಾಸವನ್ನು ಯಾರಾದರೂ ಮಾಡ್ತಾ ಇದ್ರ? ಬೇರೆ ಯಾರೋ ಮಾಡಬಹುದಾಗಿತ್ತೇನೋ, ಆದರೆ ಸಂಪೂರ್ಣವಾಗಿ ಬೇರೆ ಬೇಕಾದಷ್ಟು ಜನ ರಾಮಾಯಣವನ್ನು ಬರೆದಿದ್ದಾರೆ. ಆದರೂ ವಾಲ್ಮೀಕಿಯ ರಾಮಾಯಣಕ್ಕೆ ಯಾವುದಾದ್ರೂ ಸರಿಸಮವಾಗಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯವಾ? ಯಾಕೆ ಅಂತಂದರೆ ಅವ್ರು ಎಲ್ಲೂ ಫೇಕ್ ಮಾಡಲಿಲ್ಲ, ಸತ್ಯವನ್ನೇ ಹೇಳಿದರು. ರಾಮ ಹೀಗೆ ಬದುಕಿದ್ದ ಅಂತಾನೆ ಹೇಳಿದರು, ಮರ್ಯಾದ ಪುರುಷೋತ್ತಮ ಅಂತಾನೆ ಹೇಳಿದರು. ಆತನಿಗೆ ಎಲ್ಲಿ ಕೋಪ ಬಂತು, ಎಲ್ಲಿ ಕಣ್ಣೀರು ಹಾಕ್ದ, ಎಲ್ಲಿ ಸೆಟದೆದ್ದ, ಎಲ್ಲನೂ ಅದನ್ನೇ ಹೇಳಿ. ಬರೀ ಹೊಗಳಿಕೆಗೋಸ್ಕರನೇ ರಾಮಾಯಣನ ಬರಿಬೇಕು ಅಂತ ಅನ್ನೋ ಹಾಗೆ ಆಗಿತ್ತು ಅಂತ ಹೇಳಿದ್ರೆ ಅಗ್ನಿ ಪರೀಕ್ಷೆ ವಿಚಾರನ ಮುಚ್ಚಿಡ್ಬೋದಾಗಿತ್ತಲ್ಲ, ಯಾಕೆ ಮುಚ್ಚಿಡ್ಲಿಲ್ಲ? ರಾಮನನ್ನ ಹೊಗಳಿಕೆ ಮಾತ್ರ, ಅವನ ಬರೀ ಸಾಫ್ಟ್ ಆಗೇ ತೋರಿಸ್ಬೇಕು, ಅವನಿಗೆ ಕೋಪ ಬರೋದೇ ಇಲ್ಲ, ಸಿನಿಮಾಗಳಲ್ಲಿ ತೋರಿಸ್ತಾರಲ್ಲ ಆ ಥರ ಚಿತ್ರಿಸ್ಬೇಕು ಅಂತ ಅಂದ್ಕೊಂಡಿದ್ದರೆ ಅಗ್ನಿ ಪರೀಕ್ಷೆಯ ಸಂದರ್ಭವನ್ನು ಯಾಕೆ ಇದು ಮಾಡ್ಕೊಳ್ಬೇಕಾಗಿತ್ತು? ಮುಚ್ಚಿಡ್ಬೋದಾಗಿತ್ತಲ್ಲ, ಮುಚ್ಚಿಡ್ಲಿಲ್ವಲ್ಲ. ಜಟಾಯು ಸತ್ತಾಗ ಕಣ್ಣಲ್ಲಿ ನೀರು ಹಾಕ್ತಾ ಧಾರಾಕಾರವಾಗಿ, ಅದನ್ನು ಮುಚ್ಚಿಡಬಹುದಾಗಿತ್ತಲ್ಲ. ಆದರೆ ನಾವು ಇವತ್ತಿಗೂ ರಾಮ ಸ್ಥಿತಪ್ರಜ್ಞ. ಹೌದು, ಸ್ಥಿತಪ್ರಜ್ಞೆನೇ ಇಲ್ಲ ಅಂತಲ್ಲ, ಆದರೆ ಅವನಿಗೂ ಭಾವನೆಗಳಿತ್ತು ಅನ್ನೋದನ್ನು ಸ್ಫುಟವಾಗಿ ಹೇಳ್ಕೊಟ್ಟು ಹೋದರು. ಇಲ್ಲಿ ಆಧಾರದ ಕೊರತೆ ಏನಿಲ್ಲ, ನಂಬಿಕೆಯ ಕೊರತೆ ಇದೆ, ಮತ್ತು ನಾನೇ ಶ್ರೇಷ್ಠ ಅನ್ನೋ ಭಾವನೆ ಇದೆ. ಎಸ್ಪೆಷಲಿ ಈ ದ್ವೈತಿಗಳಲ್ಲಿ ಅದ್ವೈತಿಗಳಲ್ಲಿ ಬರ್ತಕ್ಕಂಥದ್ದು ಭಾವ ಏನಪ್ಪ ಅಂತ ಹೇಳಿದ್ರೆ, ಶಿವನು ಶ್ರೇಷ್ಠನ ವಿಷ್ಣು ಶ್ರೇಷ್ಠನ, ಇವುಗಳಲ್ಲೇ ಬರೋದು. ಈ ಶೈವ ವೈಷ್ಣವ ಅಂತ ಬಂದ ಸಂದರ್ಭಕ್ಕೆ ಶಿವನೇ ದೊಡ್ಡವನು ಅಂತ ಅದ್ವೈತಿಗಳು, ಅದೇ ರೀತಿಯ ದ್ವೈತಿಗಳು ವಿಷ್ಣುವೇ ದೊಡ್ಡವನು ಅಂತ ಹೇಳೋದು. ಇಲ್ಲ, ಅದೇ ವಿಷ್ಣುನೇ ಹೇಳ್ತಾನೆ ನಾವಿಬ್ಬರು ದೊಡ್ಡವರಲ್ಲಪ್ಪ, ನಾವಿಬ್ಬರು ಸಮಾನರು ಅಂತ. ನಾನು ಆಗಲೇ ಹೇಳಿದ ಹಾಗೆ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಸಾಲೇ ಏನಪ್ಪ, ಶಿವರೂಪಾಯ ವಿಷ್ಣುವೇ ಅಂತ ಹೇಳಿದ ಮೇಲೆ ಶಿವನ ರೂಪವೇ ವಿಷ್ಣು, ವಿಷ್ಣುವಿನ ರೂಪವೇ ಶಿವ ಅಂತ ಹೇಳಿ ಸಾಕ್ಷಾತ್ ವಿಷ್ಣುವೇ ನಾರಾಯಣ ದೇವರೇ ಒಪ್ಕೊಂಡಿದ್ದಾಗ ಅವನ ಅನುಸರಣ ಮಾಡ್ತಕ್ಕಂಥವ್ರು ಈ ನರಮನುಷ್ಯರು ಯಾಕೆ ಭೇದ ಮಾಡ್ತಾ ಇದ್ದೀರಿ? ಶಿವಕೇಶವನಲ್ಲಿ ಯಾರು ಭೇದವನ್ನು ನೋಡ್ತಾರೋ, ಯಾರು ಭೇದವನ್ನು ಮಾಡ್ತಾರೋ ಅವರು ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಶಿವನ ಪೂಜೆ ಮಾಡೋಕ್ಕೂ ಯೋಗ್ಯತೆ ಇಲ್ಲ, ಹರಿನ ಪೂಜೆ ಮಾಡೋಕ್ಕೂ ಯೋಗ್ಯತೆ ಇಲ್ಲ. ಹರಿನ ಪೂಜೆ ಮಾಡುವಂಥವ್ರು ಹರನನ್ನು ದ್ವೇಷ ಮಾಡಬಾರ್ದು, ಹರನನ್ನು ಪೂಜೆ ಮಾಡುವಂಥವ್ರು ಹರಿಯನ್ನು ದ್ವೇಷ ಮಾಡಬಾರ್ದು. ಯಾಕಂದರೆ ಇಬ್ಬರು ಒಂದೇ. ಆಗಲೇ ಹೇಳಿದಾಗೆ ಸಕಲವೂ ಸಹ ಅವನೇ ಅಲ್ವಾ. ಶಿವನಿಗೆ ನಾವು ಪೂಜೆ ಮಾಡಿದ ನಂತರವೂ ಅಷ್ಟೇ, ಏನಂತ ಪೂಜೆ ಮಾಡ್ತೀವಿ ಶಿವನಿಗೆ? ವಿಷ್ಣುವಿಗೆ ಪೂಜೆ ಮಾಡ್ತೀವಿ, ಏನಂತ ವಿಷ್ಣುವಿಗೆ ಪೂಜೆ ಮಾಡ್ತೀವಿ? ಇವಾಗ ನನಗೆ ಪರಮೇಶ್ವರ ಅಂದರೆ ಇಷ್ಟ, ಶಿವ ಅಂದರೆ ಇಷ್ಟ, ನಿನಗೆ ವಿಷ್ಣು ಅಂದರೆ ಇಷ್ಟ ಇರಬಹುದು, ನಾನು ಇಲ್ಲ ಅಂತ ಹೇಳೋಕ್ಕಾಗ್ತಿಲ್ಲ. ನನಗೆ ನನ್ನ ತಂದೆ ಹರಕಲು ಬಟ್ಟೆ ಹಾಕ್ಕೊಂಡಿರಲಿ, ಆತನಿಗೆ ಮೈಕೈಯೆಲ್ಲ ಬಿದ್ದು ಹೋಗಿರಲಿ, ಸಾಯುವ ಸ್ಥಿತಿನಲ್ಲಿರಲಿ, ವಯಸ್ಸಾಗಿರಲಿ, ತಲೆ ಕೂದಲೇ ಉದುರು ಹೋಗಿರಲಿ, ಏನೇ ಆಗಿರಲಿ, ನನಗೆ ನನ್ನ ತಂದೆನೇ. ಪಕ್ಕದ ಮನೆಯಲ್ಲಿ ಇರ್ತಕ್ಕಂಥವನು ಪಟ್ಟ ಪೀತಾಂಬರಗಳನ್ನು ಹಾಕ್ಕೊಂಡು ತುಂಬ ಇನ್ನು ನನಗಿಂತ ಯಂಗಾಗಿದ್ದಾನೆ ಅಂತ ಹೋಗಿ ನಾನು ಅವನ ಅಪ್ಪ ಅಂತ ಕರೆಯೋಕ್ಕಾಗಲ್ಲ. ದ್ವೈತಿಗಳು ಶಿವನನ್ನೂ ಪೂಜೆ ಮಾಡ್ತಾರೆ, ವಿಷ್ಣುವನ್ನೂ ಪೂಜೆ ಮಾಡ್ತಾರೆ. ಅದ್ವೈತಿಗಳು ಶಿವನನ್ನೂ ಪೂಜೆ ಮಾಡ್ತಾರೆ, ವಿಷ್ಣುವನ್ನೂ ಪೂಜೆ ಮಾಡ್ತಾರೆ. ತಾರತಮ್ಯ ಇಲ್ಲ, ತಾರತಮ್ಯ ಮಾಡೋದಿಲ್ಲ. ನೀವು ಮಾಡ್ತೀರಾ, ಅದು ನಿಮ್ಮ ಮನೆ ಒಳಗಡೆ ಇಟ್ಕೊಳ್ಳಿ. ನಿಮ್ಮ ಅನಾದಿ ಕಾಲದಿಂದ ಏನು ಪದ್ಧತಿ ಬಂದಿದೆ, ತಾರತಮ್ಯ ಪೂಜೆ ಒಂದು ಇರುವಂಥದ್ದು ಅದ್ವೈತಿಗಳಲ್ಲಿ ಇಲ್ಲ. ದ್ವೈತಿಗಳಲ್ಲಿ ತಾರತಮ್ಯ ಇರುವಂಥ ಪೀಠದಲ್ಲೇ ತಾರತಮ್ಯ ಪೀಠವನ್ನು ಹಾಕ್ತಕ್ಕಂಥದ್ದು ದ್ವೈತಿಗಳಲ್ಲೇ ಹೊರತು ಅದ್ವೈತಿಗಳಲ್ಲ. ನೀವು ಮಾಡ್ತೀರಾ, ನೀವು ಮಾಡ್ಕೊಳ್ಳಿ. ಆದರೆ ಇನ್ನೊಬ್ಬರ ವಿಚಾರನ ಹೇಳಬೇಕಾದ ಸಂದರ್ಭಕ್ಕೆ ಶಂಕರನನ್ನು ಸಂಕರ ಅಂತನ್ನುವಂಥದ್ದು, ಅದೇ ರೀತಿಯಾಗಿ ರಾಯರನ್ನು ಎಷ್ಟು ಸಾಚ ಅಂತ ಕೇಳುವಂಥದ್ದು. ಏನು ಮಾಡ್ತಾ ಇದ್ದೀರಿ? ಕೆಸರು ತಗೊಂಡು ನಿಮ್ಮ ಮೈ ಮೇಲೆ ಅವ್ರ ಮೈ ಮೇಲೆ ನೀವು ಹಾಕ್ಕೊಂಡು ಕುತ್ಕೊಳ್ತಿದ್ದೀರಿ. ಪಕ್ಕದ ಧರ್ಮದವರು ನೋಡ್ತಾರೆ, ಇವ್ರು ಇಷ್ಟೇ ಅಂತ ಹೇಳಿ ನಗ್ತಾ ಇದ್ದಾರೆ. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗದಿರುವಂಥ ಇನ್ನಷ್ಟು ಕೆಳ ಮನಸ್ಥಿತಿ ಇರ್ತಕ್ಕಂಥ ಜನರನ್ನು, ಮಕ್ಕಳನ್ನು ಅವ್ರ ಧರ್ಮದ ಕಡೆಗೆ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಮತಾಂತರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾರು ಮತಾಂತರ ಆಗ್ತಾ ಇದ್ದಾರೆ? ನಮ್ಮ ಧರ್ಮದ ಮೇಲೆ ನಂಬಿಕೆ ಇಲ್ಲದೆ ಇರುವಂಥವ್ರು, ನಮ್ಮ ಆಚರಣೆಗಳ ಮೇಲೆ ಕೋಪವನ್ನು ಇಟ್ಕೊಂಡಿರ್ತಕ್ಕಂಥವ್ರು, ನಮ್ಮ ಎಲ್ಲ ಕ್ರಿಯೆಗಳಿಂದ ಯಾರಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ ಅಥವಾ ಯಾರಿಗೆ ತಪ್ಪು ಅಂತ ಅನ್ನಿಸ್ತಿದೆ ಅವ್ರು ತಾನೇ ಹೋಗ್ತಾ ಇರುವಂಥದ್ದು. ಅಂದರೆ ನೀವು ಮಾಡ್ತಾ ಇರೋದು ತಪ್ಪಲ್ವಾ? ಅದನ್ನು ಸರಿ ಮಾಡಿಕೊಂಡ್ರೆ ಪ್ರತಿಯೊಂದು ಸರಿ ಹೋಗುತ್ತೆ.
ಯಾರೂ ಸಾಚ ಅನ್ನುವಂಥ ಪ್ರಶ್ನೆ ಯಾವನೂ ಕೇಳುವಂಥ ಅವಶ್ಯಕತೆನೇ ಇಲ್ಲ. ಹಾಗೆ ನೋಡೋಕೆ ಹೋದರೆ ನೀನು ಸಾಚ ಇದೆಯಾ, ನಿಮ್ಮಪ್ಪ ಸಾಚ ಇದೆಯಾ, ನಿಮ್ಮಮ್ಮ ಸಾಚ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಆ ಕಡೆಯಿಂದ ಬರ್ತಾನೆ ಇರುತ್ತೆ. ಇವ್ರುಗಳಿಗೆ ಉತ್ತರ ಕೊಡೋದಕ್ಕೂ ಸಾಧ್ಯ ಆಗಲ್ಲ. ಮುಖದ ಮೇಲೆ ಬಟ್ಟೆ ಹಾಕೊಂಡು ಓಡ್ ಹೋಗ್ಬೇಕು ಎಲ್ಲಾದರೂ, ಆ ಪರಿಸ್ಥಿತಿಗೆ ಬಂದು ಹೋಗ್ಬಿಡುತ್ತೆ. ಯಾರು ಯಾವ ಪ್ರಶ್ನೆಯನ್ನು ಯಾರ ಬಗ್ಗೆನೂ ಕೇಳುವಂತಹ ಅಧಿಕಾರವೂ ಇಲ್ಲ.